ಹಲೋ ನಮಸ್ಕಾರ. ಇವತ್ತಿನ ನನ್ನ ಪಯಣ ನಿಮ್ಮ ಜೊತೆಗೆ ಒಂದು ವಿಶೇಷವಾದ ಜಾಗಕ್ಕೆ. ಅದು 400 ವರ್ಷಗಳ ಹಿಂದಿನ ಇತಿಹಾಸದ ಸಂಪ್ರದಾಯವನ್ನು ಇನ್ನೂ ಉಳಿಸ್ಕೊಂಡು ಬಂದಿದೆ. ಜಗತ್ತಿನಲ್ಲಿ ಅತ್ಯಂತ ಹಳೆಯ ಕ್ರಿಸ್ಮಸ್ ಮಾರ್ಕೆಟ್ಗಳಲ್ಲಿ ಒಂದಾದಂತಹ ಈ ಕ್ರಿಸ್ಮಸ್ ಮಾರ್ಕೆಟ್ಗೆ ಇವತ್ತು ಹೋಗೋಣ. ಅದೇ ನ್ಯೂರೆಂಬರ್ಗ್ ಕ್ರಿಸ್ಮಸ್ ಮಾರ್ಕೆಟ್. ಈ ಕ್ರಿಸ್ಮಸ್ ಮಾರ್ಕೆಟ್ನ ಏಂಜಲ್ ಬಂದು ಉದ್ಘಾಟನೆ ಮಾಡ್ತಾರಂದರೆ ನಂಬ್ತೀರಾ? ನೋಡೋಣ, ಅದ್ರ ಬಗ್ಗೆ ನಿಮಗೆ ಇವತ್ತೆಲ್ಲ ಹೇಳ್ತೀನಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಪಯಣಿಗನಾನಮ್ಮ ಪಯಣಿಗನಾನಮ್ಮ. ನಾನೀಗ ನ್ಯೂರೆಂಬರ್ಗ್ನ ಲೋರೆನ್ಸ್ ಕಿರ್ಷೆ ಅಂದರೆ ಲೋರೆನ್ಸ್ ಚರ್ಚ್ ಮುಂದೆ ಇದ್ದೀನಿ. ಸುಮ್ ಕ್ರಿಸ್ಟ್ ಕಿಂಡಲ್ ಮಾರ್ಕ್ ಅಂದರೆ ಕ್ರಿಸ್ಮಸ್ ಮಾರ್ಕೆಟಿಗೆ ಹೋಗುವಂಥ ದಾರಿ. ನೀವಿಲ್ಲಿ ಏಂಜಲ್ನ ಒಂದು ಸಿಂಬಾಲಿಕ್ ಆಗಿ ತೋರಿಸಿರೋದನ್ನ ನೋಡ್ಬೋದು. ಇದರ ಅರ್ಥ ಏನಂದರೆ, ಏಂಜಲ್ ಬಂದು ಈ ಕ್ರಿಸ್ಮಸ್ ಮಾರ್ಕೆಟ್ನ ಉದ್ಘಾಟನೆ ಮಾಡ್ತಾರೆ, ಆರಂಭ ಮಾಡ್ತಾರೆ, ಮತ್ತು ಅದನ್ನ ಕ್ಲೋಸ್ ಮಾಡೋದು ಕೂಡ ಇವರೇ. ಏಂಜಲ್ ಅಂದರೆ ಇವ್ರೇನು ಸ್ವರ್ಗದಿಂದ ಏನು ಬರಲ್ಲ. ಈ ನ್ಯೂರೆಂಬರ್ಗ್ ಸಿಟಿಯಲ್ಲಿ ಯಾರಾದರೂ 16ರಿಂದ 19 ವರ್ಷದ ಯಂಗ್ ವುಮೆನ್ ಯಾರು ಬೇಕಾದರೂ ಅದಕ್ಕೆ ಅಪ್ಲೈ ಮಾಡ್ಬೋದು. ಅದನ್ನು ಸಿಟಿಯವರು ಇನಿಷಿಯಲ್ ಆಗಿ ಒಂದು 12 ಜನನ ಸೆಲೆಕ್ಟ್ ಮಾಡಿ ಅದರಲ್ಲಿ ಪೋಲ್, ನ್ಯೂರೆಂಬರ್ಗ್ ಜನರಿಂದ ಪೋಲು ಮತ್ತು ಜ್ಯೂರಿಯಿಂದ ಸೆಲೆಕ್ಷನ್ ಮಾಡಿ ಅವ್ರಿಗೆ ಇಂಟರ್ವ್ಯೂ ತೊಗೊಂಡು ಈ ಏಂಜಲ್ನ 2 ವರ್ಷಕ್ಕೊಮ್ಮೆ ಸೆಲೆಕ್ಟ್ ಮಾಡ್ತಾರೆ. ನ್ಯೂರೆಂಬರ್ಗ್ ಕ್ರಿಸ್ಮಸ್ ಮಾರ್ಕೆಟಲ್ಲಿ 2 ಮಾರ್ಕೆಟ್ ಇದೆ. ಒಂದು ಕ್ರಿಸ್ಮಸ್ ಮಾರ್ಕೆಟ್ ಈ ಸೈಡ್ ಹೋದರೆ, ಇನ್ನೊಂದು ಕ್ರಿಸ್ಮಸ್ ಮಾರ್ಕೆಟ್ ಫಾರ್ ಕಿಡ್ಸ್. ವೆಲ್ಕಮ್ ಟು ನ್ಯೂರೆಂಬರ್ಗ್ ಕ್ರಿಸ್ಮಸ್ ಮಾರ್ಕೆಟ್. ಇದು ಕ್ರಿಸ್ಮಸ್ ಮಾರ್ಕೆಟ್ ಟಾಪ್ ವ್ಯೂ. ಇವೆಲ್ಲ ಸ್ಟಾಲ್ಸ್ ಲೈಕ್ ಫುಡ್, ಡಾಲ್ಸ್ ಆ್ಯಂಡ್ ಡೆಕೋರ್ ಐಟಮ್ಸ್, ಹಿಂಗೆ ಸೋ ಮೆನಿ ವೆರೈಟೀಸ್ ಆಫ್ ಸ್ಟಾಲ್ಸ್ ಅದಾವೆ. ಬರ್ರಿ ಒಳಗಡೆ ಹೋಗಿ ನೋಡೋಣ ಏನೇನು ಅದಾವ ಅಂತೇಳಿ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಚರ್ಚು, ಇದು ನ್ಯೂರೆಂಬರ್ಗ್ದ ಫ್ರಾವನ್ ಕಿರ್ಷ ಅಂತ, ಅಂದರೆ ಚರ್ಚ್ ಆಫ್ ಲೇಡಿ ಅಂತ. ಇದನ್ನು ಕಟ್ಟಿಸಿದ್ದು 1352ರಿಂದ 1362ರವರೆಗೆ. ನ್ಯೂರೆಂಬರ್ಗಲ್ಲಿ ಇದು ಲೇಬನ್ ಕೂಕನ್ ಅಂತ, ಇದು ಕ್ರಿಸ್ಮಸ್ ಮಾರ್ಕೆಟಲ್ಲಿ ತುಂಬ ಫೇಮಸ್ಸು. ಇದನ್ನು ಇಂಗ್ಲೀಷ್ದಾಗ ಜಿಂಜರ್ ಬ್ರೆಡ್ ಅಂತ ಕರೀತಾರೆ. ಇದ್ರಾಗ ಜಿಂಜರ್, ಸಿನಮನ್, ಕ್ಲೋ, ಡ್ರೈ ಫ್ರೂಟ್ಸ್, ಜಾಜಿಕಾಯಿ ಹಾಕ್ಯಾರ. ಮತ್ತು ಇದು ಆರೋಗ್ಯಕ್ಕೂ ತುಂಬ ಒಳ್ಳೇದು. ಮೊದಲಿನ ಕಾಲದಾಗ ಇದನ್ನು ವಿಂಟರ್ದಾಗ ಮೆಡಿಸಿನ್ ಆಗು ಯೂಸ್ ಮಾಡ್ತಿದ್ರು. Hello, what can I do for you? Just I want to know about a Lebkuchen in Yes. Nürnberg. In English, it's gingerbread. And like these three are the traditional ones, the normal ones, like with dark chocolate, sugar glaze, and the plain ones. And then we have the flavored ones, like Glühwein, that's the stuff you can drink here, the hot stuff. White chocolate, pistachio, orange, milk chocolate, and eggnog. Yeah, that's the most traditional thing you can find here, like the Glühwein or the sausages you have here. So yeah, I have almonds, chocolate fruits, stuff like that, gingerbread hearts, or gingerbread man or girl. So yeah, we have like the candy stuff here. Do you know about the Lebkuchen history? Yes, it was invented a long time ago for the poor people, like that they have some candy stuff like that, because they were very poor back in the days. It's very like 100 of years. And then they invented this. Yes, they all looked like this. And then with the time then came stuff like this fancy stuff. Yeah, there Yes. will be a variety as the time goes. Yes, right? yes, of course. Like, or vegan, we also have vegan. Oh, Yes. that's a vegan. Gluten-free also, but we can't put them here together, you know. And yes. And then what is the made up of this Lebkuchen? The what? Made up of? What Made is the? of? Like nuts, almonds, like on top. Sugar, sometimes fruits, but we don't have fruits are inside like this. It's fruit bread called.
And yes, we also have in German it's Magenbrot. That's just the Lebkuchen plain. gingerbread. Yes, just plain. These are also, but a little bit harder than these. Okay. Yes. That's clearly well explained. Thank you so Thank you. much. Thank you. Thank you. Merry Christmas. Have a nice one. Thank you. Thank you. Happy Frohe Weihnachten. Frohe Weihnachten. Genau. Dankeschön. Thank you so. Bye bye. Bye bye. ನಮ್ಮ ಕಡೆ ಹೇಗೆ ಚನ್ನಪಟ್ಟಣದ ಗೊಂಬೆಗಳು ಫೇಮಸ್ಸು, ಹಾಗೆ ಇಲ್ಲಿ ನ್ಯೂರಂಬರ್ಗಲ್ಲಿ ಇವರು ಕಟ್ಟಿಗೆಯಿಂದ ಮಾಡಿರುವಂಥ ಗೊಂಬೆಗಳು ತುಂಬಾ ಫೇಮಸ್ಸು. ಇಲ್ಲಿ ವೆರೈಟಿ ನೀವು ಗೊಂಬೆಗಳು ನೋಡ್ಬೋದು. ಬಟ್ ಇದು ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಫಾರ್ ಎಕ್ಸಾಂಪಲ್ ಈ ಗೊಂಬೆಗೆ ಆಲ್ಮೋಸ್ಟ್ ಲೈಕ್ 3,000 ರೂಪಾಯಿ. ಇದು ಒಂದೊಂದಕ್ಕೂ 98 ಯೂರೋ ಅಂದರೆ ಆಲ್ಮೋಸ್ಟ್ 10,000. ಈ ಚಿಕ್ಕ ಗೊಂಬೆ ಇದ್ದರೂ ಒಂದು 45 ಯೂರೋ, 4,500 ರೂಪಾಯಿ ಇದಕ್ಕೆ. ಎಷ್ಟೇ ಚಿಕ್ಕದಾಗಿ ಕಟ್ಟಿಗೆದು ಗೊಂಬೆಗಳು ಮಾಡಿದ್ದಾರೆ ನಾನು ನೋಡೋಕೆ ಮಾತ್ರ ಸೂಪರಾಗಿ ಕಾಣಿಸ್ತಾಯಿದ್ದು. ಇಲ್ಲಿ ತಿನ್ನೋಕ್ಕೂ ಏನೂ ಬರೋಲ್ಲ, ಸಿಕ್ಕಾಪಟ್ಟೆ ತಿಂಡಿ ತಿನಿಸುಗಳನ್ನೆಲ್ಲ ಇಟ್ಟಿರ್ತಾರೆ ತಿನ್ನೋಕೆ. ಆದರೆ ಆಲ್ಮೋಸ್ಟ್ ಅಲ್ಲೆಲ್ಲ ಸ್ವೀಟ್ ಇದ್ದಿದ್ವೇ ಇರ್ತಾವೆ. ಏಂಜಲ್ ಇನಾಗ್ರೇಟ್ ಮಾಡೋವಾಗ ಈ ಚರ್ಚ್ನ ಬಾಲ್ಕನಿಯಲ್ಲೇ ನಿಂತಿರ್ತಾಳೆ. ಇಲ್ಲಿಂದನೇ ಅವರು ಈ ಕ್ರಿಸ್ಮಸ್ ಮಾರ್ಕೆಟ್ನ ಇನಾಗ್ರೇಟ್ ಮಾಡೋದು. ಆಗಲೇ ಹೇಳ್ದಂಗೆ ಇದನ್ನು ಸಿಟಿಯವರು ಏಂಜಲ್ನ 2 ವರ್ಷಕ್ಕೊಮ್ಮೆ ಎಲೆಕ್ಟ್ ಮಾಡ್ತಾರೆ. ಬಟ್ ಅದಕ್ಕೊಂದಿಷ್ಟೆಲ್ಲ ರೂಲ್ಸ್ ಇದ್ದಾವೆ. ಅದೇ 16ರಿಂದ 19 ವಯಸ್ಸಿರಬೇಕು, ಮತ್ತು 160 ಸೆಂಟಿಮೀಟ್ರಿಗೆ ಮೇಲೆ ಹೈಟ್ ಇರಬೇಕು. ಆಮೇಲೆ ಯಾವುದೇ ವೆದರಲ್ಲಾದರೂ ಅವ್ರು ಕೆಲಸ ಮಾಡೋ ಹಂಗೆ ಫಿಟ್ ಇರಬೇಕು. ಇವಳೆ ಗೋಲ್ಡನ್ ನ್ಯೂನ್ಬರ್ಗ್ ಏಂಜಲ್, ಅದನ್ನ ಸಿಂಬಾಲಿಕಾಗಿ ಇಟ್ಟಿದ್ದಾರೆ, ಗೊಂಬೆ ಥರ ಮಾಡಿದ್ದಾರೆ. ಮೆಟಲಲ್ಲಿ ಚಿಕ್ಕದಾಗಿ ಅದನ್ನ ಎಷ್ಟು ಚೆಂದಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ. ಇದನ್ನೆಲ್ಲ ಫುಲ್ ಇದು ಜಿಂಕೆ, ಇದು ಪಕ್ಷಿ, ಇದು ಪಾತ್ರಗೀತಿ. ಇಸ್ ದಿಸ್ ಹ್ಯಾಂಡ್ ಮೇಡ್ ಆರ್ ಇಸ್ ದಿಸ್ ಹ್ಯಾಂಡ್ ಮೇಡ್? ನೋ, ಮಷಿನ್. ಓಕೆ. ಗೊಂಬೆಗಳಲ್ಲಿ ಏನು ವಿಶೇಷತೆ ಅಂದರೆ ಇದನ್ನು ತಿನ್ನೋ ನಟ್ಸ್ ಇದಾವಲ್ಲ, ಅಂದರೆ ಡೇಟ್ಸು ಮತ್ತು ಅಂಜೂರು, ವಾಲ್ನಟ್ಟಿಂದ ಈ ಗೊಂಬೆಗಳನ್ನ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ಇದು ಡೇಟ್ಸ್, ಬ್ಲ್ಯಾಕ್ ಡೇಟ್ಸ್, ಅಂಜೂರ್, ಮತ್ತು ಇದು ವಾಲ್ನಟ್ ಮುಖನ ಅದ್ರ ಮೇಲೆ ಪೇಂಟಿಂಗ್ ಮಾಡಿ ಇಟ್ಟಿದ್ದಾರೆ. ಅಜ್ಜ ಅಜ್ಜಿ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಜ್ಜಿ ರಾಟಿ ಕೆಲಸ ಮಾಡ್ತಿದ್ದಾರೆ, ರಾಟಿಯಲ್ಲಿ ಬಟ್ಟೆ ಹೊಲಿತಿದ್ದಾರೆ. ಇದು ನ್ಯೂರೆಂಬರ್ಗ್ದವ್ರಿಗೆ ಟೈಮ್ ತಿಳಿಸುತ್ತೆ, ಅದು ಬಿಸಿಲಿದ್ದಾಗ ಮಾತ್ರ. ಯಾಕಂದರೆ ಇಲ್ಲಿ ನಿಮಗೆ ಸೆಂಟ್ರ್ ಪಾಯಿಂಟ್ ಕಾಣ್ತಾ ಇದೆಯಲ್ಲ, ಬಿಸಿಲು ಬಿದ್ದಾಗ ಮುಳ್ಳು ಎಲ್ಲಿ ನೆರಳು ಬೀಳುತ್ತಲ್ಲ, ಟೈಮು ಅಷ್ಟಾಗಿದೆ ಅಂತ ಅರ್ಥ. ಬಟ್ ಇದೊಂಥರ ಫೇಸ್ ಥರನೂ ಕಾಣಿಸುತ್ತೆ. ಮೇಲ್ಗಡೆ ಟೋಪಿ, ಆಮೇಲೆ 2 ಕಣ್ಣು, ಮೂಗು, ಇದು ಬಾಯಿ ಥರ. ನೀವೀಗ ನೋಡತ್ತಿರಲ್ಲ ಫೌಂಟೇನ್, ಇದರ ಹೆಸರು ಬ್ಯೂಟಿಫುಲ್ ಫೌಂಟೇನ್ ಅಂಥೇಳಿ. ಇದು ನೋಡೋಕ್ಕೂ ಅಷ್ಟು ಚಂದ ಐತಿ, ವಿತ್ ಅ ಗೋಲ್ಡನ್ ಕಲರಿಂಗ್. ಇದನ್ನು ಕಟ್ಸಿದ್ದು 14ನೇ ಶತಮಾನದೊಳಗೆ. ಈ ಸಿಟಿಗೆ ಶುದ್ಧವಾದ ನೀರು ಕುಡಿಯೋಕೆ ಸಿಗಲಿ ಅಂಥೇಳಿ ಇದನ್ನು ಕಟ್ಸ್ಯಾರ. ಬಟ್ ಇಲ್ಲೊಂದು ನಂಬಿಕೆ ಏನೈತಂದ್ರೆ, ನೀವೀಗ ನೋಡತ್ತಿರಲ್ಲ ಇದು ರಿಂಗ್, ಅದು ಗೋಲ್ಡನ್ ರಿಂಗ್. ಅದನ್ನು ನಾವೇನಾದರೂ ತಿರುಗಿಸಿ ಏನಾದರೂ ಬೇಡ್ಕೊಂಡ್ರೆ ಅದು ನಿಜ ಆಕತಿ. ಬಟ್ ಒಂದು ಕಂಡೀಷನ್ ಏನಂದ್ರೆ, ನಾವೇನು ಬೇಡ್ಕೊಂಡೇವಲ್ಲ ಅದನ್ನು ಯಾರಿಗೂ ಹೇಳಬಾರ್ದು. ಅದು ಹೇಳಿದ್ರೆ ಅದಾಗೋದಿಲ್ಲ. ಅದಕ್ಕೆ ಇಲ್ಲಿ ಬಂದಂಥ ಜನ ಎಲ್ಲರೂ ಅದನ್ನು ಫುಲ್ ತಿರುಗಿಸಿ ತಮ್ಮ ಆಸೆಗಳನ್ನ ಬೇಡ್ಕೊಳತ್ತಿದ್ರು ನಿಜ ಆಗಲಿ ಅಂಥೇಳಿ.
ಈ ಚಿಕ್ಕ ಚಿಕ್ಕ ಕಟ್ಟಿಗೆ ವಸ್ತುಗಳನ್ನ ಅವರೆಲ್ಲ ಹೇಗೆ ಮಾಡ್ತಾರೆ, ಎಷ್ಟೊಂದು ಇದರಲ್ಲಿ ಹ್ಯಾಂಡ್ ಮೇಡ್ ಇದೆ, ಒಂದೊಂದು ಮಷಿನ್ ಮೇಡು ಇದೆ. ಈ ಕ್ರಿಸ್ಮಸ್ ಮಾರ್ಕೆಟ್ ಒಳಗೆ ಜರ್ಮನ್ಸ್ ಟ್ರೆಡಿಷ್ನಲ್ ಹಾಟ್ ವೈನ್ ಅದಂಥ ಗ್ಲೂ ವೈನ್ ಕೂಡ ಸಿಗ್ತೈತಿ. ಎಸ್ಪೆಷಲಿ ನ್ಯೂರೆಂಬರ್ಗ್ ಒಳಗೆ ಇದು ನ್ಯೂರೆಂಬರ್ಗರ್ ಗ್ಲೂ ವೈನ್ ಅಂತಲೇ ಫೇಮಸ್. ಬೇಸಿಕಲಿ ದಿಸ್ ಈಸ್ ಮೇಡ್ ಆಫ್ ರೆಡ್ ವೈನ್, ಸಿನಮನ್, ಕ್ಲೋವ್, ಆರೆಂಜ್ ಪೀಲ್ಸ್ ಆ್ಯಂಡ್ ಶುಗರ್. ಇದ್ರೊಳಗೆ ಆಲ್ಕೋಹಾಲ್ ಇದ್ದಿದ್ದು ಸಿಗ್ತೈತಿ, ಆಲ್ಕೋಹಾಲ್ ಇಲ್ಲದ್ದು ಸಿಗ್ತೈತಿ. ಇದ್ರದ್ದು ಇನ್ನೊಂದು ಏನು ವಿಶೇಷತೆ ಅಂದ್ರೆ ಇಲ್ಲಿ ನ್ಯೂರೆಂಬರ್ಗ್ ಯಾರೇ ಟೂರಿಸ್ಟ್ ಬಂದಿರ್ತಾರಲ್ಲ ಅವ್ರು ಈ ಕಪ್ಗಳನ್ನ ಆ್ಯಸ್ ಎ ಸೋವೆನಿಯರ್ಸ್ ಅಂತ ತೊಗೊಂಡೋಗ್ತಾರೆ. ಒಂದು ಶಾಪಲ್ಲಿ ನಾನು ಪ್ಯೂರ್ ಗಾರ್ಡನ್ ಫ್ರೆಶ್ ಡಾರ್ಜಿಲಿಂಗ್ ಟೀ ಪ್ರಾಡಕ್ಟ್ ನೋಡಿ ತುಂಬಾ ಖುಷಿ ಆಯಿತು. ಇದರಲ್ಲಿ ಅದು ಜರ್ಮನಿಯಲ್ಲಿ ಡಾರ್ಜಿಲಿಂಗ್ ಟೀ. ಕಟ್ಟಿಗೆಯಲ್ಲೇ ಲೆಟರ್ಸ್ ಮಾಡಿಟ್ಟಿದ್ದಾರೆ. ನಮ್ಗೆ ಯಾವ್ದು ಲೆಟ್ರನ್ನ ಚೂಸ್ ಮಾಡ್ಕೊಂಡು ನಮ್ಮ ಹೆಸರನ್ನ ಬೈ ಮಾಡ್ಬೋದು. ಆದರೆ ಒಂದಕ್ಕೆ ಆಲ್ಮೋಸ್ಟ್ ಲೈಕ್ 120 ರೂಪಾಯಿ ಒಂದು ಲೆಟ್ರಿಗೆ. ಲಾಫಿಂಗ್ ಬುದ್ಧ ಮತ್ತು ನಮ್ಮ ಗಣಪತಿ ಎಲ್ಲರೂ ಇಲ್ಲೇ ಕೂತಿದ್ದಾರೆ. ಇದನ್ನು ಕಟ್ಟಿದ ಒಂದು ತಳ್ಳೊಂದು ಪೇಪರ್ ಥರ ಕಟ್ ಮಾಡಿ ಅದರೊಳಗೆ ಇದನ್ನು ಡಿಸೈನ್ ಮಾಡಿದ್ದು. ಎಷ್ಟು ಮೈನ್ಯೂಟಾಗಿ ಮಾಡ್ಯಾರ ಅಂತಂದ್ರೆ ಭಾರಿ ಮೈನ್ಯೂಟಾಗಿ ಮಾಡ್ಯಾರ. ಇದಕ್ಕೆ ಆಲ್ಮೋಸ್ಟ್ 1700 ರೂಪಾಯಿ. ಇದು ಸಣ್ಣ ಮಕ್ಕಳಿಗೆ ಕಟ್ಟಿಗೆದು ಪಝಲ್ ಥರ ಇದೆ. ಹೆಂಗಂತಂದ್ರೆ ಹಿಂಗೆ ಮಾಡಿ ಹಿಂಗೆಲ್ಲ ಜೋಡಿಸೋದು, ಅವ್ರಿಗೊಂಥರ ಪಝಲ್ ಥರ ಕೊಟ್ಟು ಅವ್ರನ್ನ ಆ್ಯಕ್ಟಿವ್ ಆಗಿ ಎಂಗೇಜ್ ಮಾಡಾಕಿದೆ, ಗೇಮ್ಸ್ ಥರ. ಇಲ್ಲಿ ಸಣ್ಣ ಮಕ್ಕಳಿಗೆ ಆಟ ಆಡೋಕೆ ಅಥವಾ ಡೆಕೋರೇಷನ್ ಐಟಮ್ ಆಗಿ ಇಡೋಕೆ ಎಲ್ಲ ವಸ್ತುಗಳದ್ದು ಮಿನಿಯೇಚರ್ ಮಾಡ್ಯಾರ. ಲೈಕ್ ಲ್ಯಾಪ್ಟಾಪ್, ಮೈಕ್ರೋವೇವ್, ವಾಷಿಂಗ್ ಮಷೀನ್, ಎಲ್ಲ ಕಿಚನ್ ಐಟಮ್ಸ್. ಇದು ಹೆಂಗೆ ಮಾಡ್ಯಾರ ನೋಡ್ರಿ, ಒಂದು ಕಟ್ಟಿಗೆ ಬಡ್ಡಿ ಒಳಗೆ ಪಾಕೆಟ್ ಥರ ಒಳಗೆ ಏನರ ಇಡೋದು ಬರೇ ಇಲ್ಲ. ಈ ಮನುಷ್ಯ ಅನ್ನೋದು ಎಷ್ಟೊಂದು ಕಲಾತ್ಮಕಾರಿ ಇರ್ತಾನಂತಂದ್ರೆ ಯಾವುದನ್ನು ಸಿಕ್ಕರೂ ಅದನ್ನು ಯೂಸ್ ಮಾಡಿ ಅದನ್ನು ಚೆಂದಾಗಿ ಅಲಂಕಾರ ಮಾಡೋದ್ರಾಗ ಎಕ್ಸ್ಪರ್ಟ್ ಅದಾನ. ಈ ಅಂಗಡಿ ತುಂಬ ಬರೀ ಕ್ರಿಸ್ಮಸ್ ಗಿಡಕ್ಕೆ ಹಾಕು ಮತ್ತು ಅವ್ರಿಗೆ ಅಲಂಕಾರಕ ವಸ್ತುಗಳು ಅದಾವ. ಬರ್ರಿ ಈಗ ನಾವು ನ್ಯೂರೆಂಬರ್ಗ್ ಕಿಡ್ಸ್ ಕ್ರಿಸ್ಮಸ್ ಮಾರ್ಕೆಟ್ ಹೋಗೋಣಂತ. ಕ್ರಿಸ್ಮಸ್ ಮಾರ್ಕೆಟ್ಗೆ ಹೋಗುವ ದಾರಿ ಹೀಗೆ. ವೆಲ್ಕಮ್ ಟು ಕಿಡ್ಸ್ ಕ್ರಿಸ್ಮಸ್ ಮಾರ್ಕೆಟ್ಸ್. ಎಂಟರ್ ಆಗೋದಕ್ಕೆ ನಮಗೆ ಕ್ರಿಸ್ಮಸ್ ತಾತ ಬಂದ ಸಿಕ್ಕ. ಕುದುರೆ ಮೇಲೆ ಕ್ರಿಸ್ಮಸ್ ತಾತ ಹೊಂಟಾನ, ಕುದುರೆ ಗಾಡಿ ಮೇಲೆ. ಮತ್ತು ಮಕ್ಕಳದ್ದು ಕ್ರಿಸ್ಮಸ್ ಮಾರ್ಕೆಟ್ ಅಂದಮೇಲೆ ಇಂಥ ಆಟ ಆಡೋದು ಇದ್ದೇ ಇರ್ತೈತಿ. ಸೊ ಎಲ್ಲ ಹುಡುಗರು ಟಿಕೆಟ್ಗಾಗಿ ಕಾಯಕತ್ತಾರೆ. ಇಲ್ಲಿ ಫುಲ್ ತುಂಬಿ ತೊಳ್ಕಾಡತ್ತಿದ್ದ. ಎಲ್ಲರೂ ಹುಡುಗರು ಇದಕ್ಕೆ ಕ್ಯೂ ಹಚ್ಚಿದ್ರೆ ಅವರಪ್ಪ ಅವತ್ತು ತಿನ್ನಾಕೋದು ಇಲ್ಲಿ ಕಾಯ್ತಿರ್ತಾರೆ. ಪ್ರತಿಯೊಂದು ಅಂಗಡಿ ಮೇಲೂ ಅವ್ರದ್ದೊಂಥರ ಯುನೀಕ್ ಕ್ರಿಯೇಷನ್ ಅವ್ರದ್ದು. ಇಲ್ಲಿ ಈ ಥರ ಇದ್ರೆ ಅಲ್ಲಿ ಟ್ರೈನು, ಅಲ್ಲೇ ಸ್ನೋ ಮನುಷ್ಯರು, ಅಲ್ಲೇ ಏಂಜಲ್ಸ್ ಥರ ಮಾಡ್ಯಾರ. ಅಲ್ಲೇ ಟ್ರೈನ್ ಐತಿ ಹುಡುಗರಿಗೆ ಆಟ ಆಡೋಕೆ. ಇಲ್ಲಿ ಸಣ್ಣ ಸಣ್ಣ ಮಕ್ಳಿಗೆ ಬರೀ ಆಟ ಆಡೋದು ತಿನ್ನೋದು ಅಷ್ಟೇ ಅಲ್ಲ, ಅವ್ರಿಗೊಂದು ಸ್ವಲ್ಪ ಆ್ಯಕ್ಟಿವಿಟಿನೂ ಮಾಡೋಕೆ ಮಾಡ್ತಾರೆ. ಇಲ್ಲೇ ನೋಡ್ರಿ, ಇಲ್ಲಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಕ್ಯಾಂಡಲಿಂದ ಅದನ್ನು ಆ್ಯಕ್ಟಿವಿಟಿ ಮಾಡ್ಬೋದು, ಏನಾರು ಕಲರ್ ಆಗಿ. ಫಾರ್ ಎಕ್ಸಾಂಪಲ್ ಈ ಥರ ಹಾಗೆ ಹೇಳ್ಕೊಡತ್ತಾಳೆ ಹೆಂಗೆ ಮಾಡೋದು ಅಂಥೇಳಿ ಅವ್ರಿಗೆ. ಸೊ ಅಲ್ಲಿ ಯೆಲ್ಲೋ ಕಲರ್ ಒಳಗೆ ಎದ್ದಾತಾನವ, ಯೆಲ್ಲೋದೊಳಗೆ ಒಂದು ಸ್ವಲ್ಪ ಬ್ಲೂ ಒಳಗೆ. ಈ ಸಣ್ಣ ಮಕ್ಕಳ ಕಡೆಯಿಂದ ಅದನ್ನ ಸೋಪ್ ಮಾಡಿಸ್ತಾರೆ. ಸೋಪ್ ಮೇಲೆ ಅವ್ರವ್ರ ಹೆಸರು ಏನಾರ ಬರುತ್ತಾರಲ್ಲ ಸೈನ್ ಮಾಡಿಸ್ತಾರೆ. ಇಲ್ಲಿ ಕ್ರಿಸ್ಮಸ್ ತಾತ ನಿಕೋಲಸ್ ಜೊತೆ ಫೋಟೋ ತೆಗೆಸ್ಕೊಳಕಂತ ಇಷ್ಟೊಂದು ಜನ ಇರ್ತಾರೆ. ಒಳಗೆ ಕ್ರಿಸ್ಮಸ್ ತಾತ ಕುಂತಾನ. ನಿಕೋಲಸ್, ಇದಕ್ಕೆ ನಿಕೋಲಸ್ ಹೌಸ್ ಅಂತಾರೆ. ಈ ಸಣ್ಣ ಮಕ್ಕಳಿಗೆ ಸಣ್ಣದಾಗ ಆಟ ಆಡೋಕೆ. ನಮ್ಮ ಕಡೆ ಇದಕ್ಕೆ ತಿರುಗುಣಿ ಅಂತಾರೆ.
ಅಜ್ಜಿ ಸಣ್ಣ ಮಕ್ಕಳ ಜೊತೆ ಆಟ ಆಡತ್ತಾಳೆ ಇಲ್ಲಿ. ಇವರು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ನ ಪ್ಲೇ ಮಾಡತ್ತಾರ. Palm trees swaying with the ocean as my guide. Top down riding, let the west coast vibes collide. ಈ ಮಕ್ಕಳು ಏನಾರ ಪೇಂಟಿಂಗ್ ಅದು ಮಾಡ್ಬೋದು, ಅದೇ ಆ್ಯಕ್ಟಿವಿಟಿ ಅವ್ರಿಗೆ. ಹೆಂಗೆ ಮಾಡಿಟ್ಟ ನೋಡಿ ಮಾರಿ ಮಾಡ್ಯಾನ, ಹಿಂಗೆ ಮಾಡ್ಬೋದು. ಮಕ್ಕಳಿಗೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಆಗಿರಲಿ ಅಂತ ಹೇಳಿ ಡಾಯ್ಚೆ ಬಾನ್ ಅಂದ್ರೆ ಜರ್ಮನ್ದು ರೈಲ್ವೆ ಡಿಪಾರ್ಟ್ಮೆಂಟ್ದವರು ಈ ಥರ ಸೆಟಪ್ ಮಾಡ್ಯಾರ ಇಲ್ಲಿ. ಆ್ಯಕ್ಚುಲಿ ಜರ್ಮನ್ಸಿಗೆ ಜರ್ಮನಿ ರೈಲ್ವೆ ಡಿಪಾರ್ಟ್ಮೆಂಟ್ ಮೇಲೆ ಭಾಳ ಹೆಮ್ಮೆ ಐತಿ. ಇದು ಒಂದೇ ಅಂತಲ್ಲ, ಜರ್ಮನಿದು ಯಾವುದೇ ಪ್ರಾಡಕ್ಟ್ ಇದ್ದರೂ ಜರ್ಮನ್ಸಿಗೆ ಅವ್ರಿಗೆ ಭಾಳ ಹೆಮ್ಮೆ ಐತಿ. ಈ ಕ್ರಿಸ್ಮಸ್ ಮಾರ್ಕೆಟ್ಗೆ ವರ್ಷ ಮಿನಿಮಮ್ 20 ಲಕ್ಷ ಜನ ಬರ್ತಾರೆ. ಈ ಜರ್ಮನಿಗೆ 20 ಲಕ್ಷ ಜನ ಇಲ್ಲಿ ಬರೋದಂದ್ರೆ ಗ್ರೇಟ್. ಬಟ್ ನಮ್ಮ ಇಂಡಿಯಾದೊಳಗೆ ಫಾರ್ ಎಕ್ಸಾಂಪಲ್ ನಮ್ಮ ಊರಾಗ ಉಳ್ವಿ ಜಾತ್ರೆ, ಆಮೇಲೆ ಬನಶಂಕರಿ ಜಾತ್ರೆ, ಕೋಟೂರು ಜಾತ್ರೆ, ಗರ್ಗದ ಜಾತ್ರೆ, ಇದಕ್ಕೆಲ್ಲ ಒಂದು ದಿನಕ್ಕೆ 20 ಲಕ್ಷದ ಮೇಲೆ ಜನ ಬರ್ತಾರೆ. ಅದು ಇಂಡಿಯಾ ಲೆವೆಲ್. ಬಟ್ ಈ ಜರ್ಮನಿ ದೇಶಕ್ಕೆ 20 ಲಕ್ಷ ಜನ ಅಂದರೆ ಇವ್ರಿಗೆ ಗ್ರೇಟ್ ನಂಬರ್ ಅಂತಾರೆ. ಐ ಹೋಪ್ ಇವತ್ತಿಂದ ನಾನು ವಿಡಿಯೋ ಏನೇನು ಮಾಡೀನಿ ಅದು ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಂಡೀನಿ. ಜಗತ್ತಿನಲ್ಲಿ ಅತ್ಯಂತ ಹಳೆಯವಾದಂತಹ ಕ್ರಿಸ್ಮಸ್ ಮಾರ್ಕೆಟ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟೇನೆ ಅಂತ ನಾನು ಅಂದ್ಕೊಂಡೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ನಿಮಗೆಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಮತ್ತು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಪಯಣ ವಿತ್ ಪಯಣಿಗ ಶಶಿನ ಮುಗಿಸ್ತಾ ಇದ್ದೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಪಯಣಿಗ ನಾನಮ್ಮ